ಸ್ನೇಹಿತರೆ, ಒಬ್ಬ ಮನುಷ್ಯ ತನ್ನ ಎದುರಾಳಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸುಮಾರು ಡಿಫೆನ್ಸ್ ಮೆಕ್ಯಾನಿಸಮ್ಗಳನ್ನ ಬಳಸ್ತಾರೆ. ಕೆಲವರು ಫೈಟ್ ಕಲ್ತಿರ್ತಾರೆ, ಇನ್ನು ಕೆಲವರು ತಮ್ಮನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಯುಧಗಳನ್ನ ಇಟ್ಕೋತಾರೆ. ಪ್ರಾಯಶಃ ಒಂದು ಪಿಸ್ತೂಲ್ ಇಟ್ಕೋಬೋದು, ಒಂದು ಸಣ್ಣ ಕತ್ತಿ ಇಟ್ಕೋಬೋದು. ಈ ಥರದ್ದು ಏನೋ ಒಂದಷ್ಟು ಡಿಫೆನ್ಸ್ ಮೆಕ್ಯಾನಿಸಮ್ಗಳನ್ನು ಯೂಸ್ ಮಾಡೋದು ಮನುಷ್ಯನ ಸಹಜ ಗುಣ. ಪಿಸ್ತೂಲ್ನಿಂದ ಶೂಟ್ ಮಾಡಿದ್ರೆ ಮನುಷ್ಯನೇ ಸಾಯ್ತಾನೆ ಅಲ್ವಾ? ಅಂಥದ್ರಲ್ಲಿ 50 ಮೀಟರ್ ರೇಂಜ್ನ .22 ಪಿಸ್ತೂಲ್ನಿಂದ ಮನುಷ್ಯನ ಅಂಗೈ, ಹೊಟ್ಟೆ ಮತ್ತೆ ನಾಲಿಗೆಗೆ ಶೂಟ್ ಮಾಡಿದ್ರೆ ಏನಾಗ್ಬೇಡ. ಈಗ ಒಂದು ಕಲ್ಲಂಗಡಿ ಹಣ್ಣಿಗೆ ಶೂಟ್ ಮಾಡಿ ಪಿಸ್ತೂಲ್ನ ಪವರ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನೋಡಿದ್ರಲ್ಲ ಪಿಸ್ತೂಲ್ನ ತಾಕತ್ ಏನು ಅಂತ. ಏನು ಮಹಾ ಗೊತ್ತಿರಲಿಲ್ವಾ ಅಂತ ಹೇಳ್ತೀರಿ? ಕರೆಕ್ಟ್. ಈಗ ಮನುಷ್ಯನ ದೇಹ ಆ ಹಣ್ಣಿನಷ್ಟೇ ಬಹಳ ಸಾಫ್ಟ್ ಆಗಿರುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅಂಗೈ, ಹೊಟ್ಟೆ ಮತ್ತೆ ನಾಲಿಗೆ, ಇದಕ್ಕೆ ಪಿಸ್ತೂಲ್ನಿಂದ ನೀವು ಶೂಟ್ ಮಾಡಿದ್ರೆ ಬುಲೆಟ್ ವಾಪಸ್ ಬರುತ್ತೆ. ನಂಬೋದಕ್ಕೆ ಆಗ್ತಾ ಇಲ್ಲ ಅಲ್ವಾ? ಮಾರ್ಷಲ್ ಆರ್ಟ್ಸ್ನ ಕಲಿತು ಬಾಡಿನ ಹದಗೊಳಿಸೋದ್ರಿಂದ ಇದು ಸಾಧ್ಯ ಅಂತ ನಿರೂಪಿಸೋದಕ್ಕೆ ಹೊರಟಿದ್ದಾರೆ 3 ಜನ ಯುವಕರು. ತುಂಬಾ ಕಷ್ಟದಿಂದ ಕೂಡಿರೋ ಈ ಪರ್ಫಾರ್ಮೆನ್ಸ್ನ ನೋಡ್ಕೊಂಬರೋಣ ಬನ್ನಿ. ನೋಡಿದ್ರಲ್ಲ, ಮನುಷ್ಯನ ಆತ್ಮವಿಶ್ವಾಸದ ಮುಂದೆ ಪಿಸ್ತೂಲ್ ಕೂಡ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ.